ಜನಸೇವೆಗೆ ಅಧಿಕಾರ ಅಗತ್ಯ. ದೊರೆತ ಅಧಿಕಾರವನ್ನ ಜನರಿಗಾಗಿ ಕೆಲಸ ಮಾಡಲು ಬಳಕೆ ಮಾಡ್ತೇನೆಯೇ ಹೊರತು ಸ್ವಹಿತಕ್ಕಲ್ಲ ಅಂತ ವಿಧಾನ ಪರಿಷತ್ಗೆ ನೂತನ ಶಾಸಕರಾಗಿ ಆಯ್ಕೆಯಾದ ಪಿವಿ ಮೋಹನ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದ್ದಾರೆ. ಆಸ್ಕರ್ ಫೆರ್ನಾಂಡಿಸ್, ಜನಾರ್ದನ ಪೂಜಾರಿ, ವೀರಪ್ಪ ಮೊಯ್ಲಿ ಅವರಂತಹ ನಾಯಕರ ಜೊತೆ ಅಂದಿನ ರಾಜಕೀಯ ಆದರ್ಶವನ್ನು ಅನುಸರಿಸಿ ಬೆಳೆದುಕೊಂಡು ಬಂದಿದ್ದೇನೆ. ಇಂದಿನ ರಾಜಕೀಯ ಏನೇ ಇದ್ರೂ ಜನರ ಪರವಾಗಿ ಕೆಲಸ ಮಾಡ್ತೇನೆ. ಪಕ್ಷಕ್ಕಾಗಿ ಕೆಲಸ ಮಾಡುವ ಸುದೀರ್ಘ ಅವಕಾಶ ದೊರೆತ ಬಳಿಕ ಈಗ ಅಧಿಕಾರದ ಅವಕಾಶ ಸಿಕ್ಕಿದೆ. ಇದು ನನಗೆ ದೊರೆತ ಉಡುಗೊರೆ. ಸೇವೆಗೆ ಜನರು ಶಕ್ತಿ ನೀಡಬೇಕು ಅಂತ ಪಿವಿ ಮೋಹನ್ ಹೇಳಿದ್ದಾರೆ. ನನಗೆ ಪಕ್ಷದ ಕಚೇರಿ ಅಂದ್ರೆ ಒಂದು ದೇಗುಲಿದ್ದಾಗಿ. ನಾನು ಮೊದಲ ಬಾರಿಗೆ ಎಎಸ್ಐ ಸೆಕ್ರೆಟರಿ ಆಗಿ ಸೆಕೆಂಡ್ ಟೈಮ್ ಕೂಡ ಬಂದಿಲ್ಲ. ಮೊದಲ ಬಾರಿ ಎ ಸೆಕ್ರೆಟರಿ ಹಾಗೂ ಇವಾಗ MLC ಆಗಿ ಬರುವಾಗ ಮೊದಲ ಬಾರಿಗೆ ನಾನು ಬರುವಾಗ ನನ್ನ ದೇಗುಲ ಕಾಂಗ್ರೆಸ್ ಕಚೇರಿ ಬರಬೇಕು, ಅಧ್ಯಕ್ಷತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಇಲ್ಲಿ ಬರುವಾಗ ಇದು ಅಭಿನಂದನಾ ಕಾರ್ಯಕ್ರಮ ಅಂತ ಆಮೇಲೆ ನಿನ್ನೆ ಅಧ್ಯಕ್ಷರಾಗಿ ನೋಡೋ ಗೊತ್ತಾಯ್ತು. ನಾನು ಹೇಳಿದೆ ಎಲ್ಲರಿಗೆ, ಈ ಹಾರ ತುರಾಯಿ ಬೇಡ, ಕಟೌಟ್ ಬೇಡ. ಆದರೆ ನನ್ನ ಸ್ನೇಹಿತರು ಮಾಡಿದ್ದಾರೆ, ನನಗೆ ಕಸಿವಿಸಿ ಆಗಿದೆ. ಆದರೂ ಓಕೆ, ಪರವಾಗಿಲ್ಲ. ನನಗೆ ಬಹಳ ಖುಷಿ ಆಯ್ತು. ನಾನು ಸ್ವಲ್ಪ ಭಾವುಕನಾಗಿದ್ದ. ನಾವು ಸಾಮಾನ್ಯ ಕಾರ್ಯಕರ್ತರು. ಅವರು ಹೇಳಿದಾಗ ನಮಗೇನು ಫಸ್ಟ್ ಜನರೇಷನ್, ನಮಗೆ ನಮ್ಮ ತಂದೆ ಆಗಲಿ ಯಾರು ರಾಜಕೀಯದಿರಲಿಲ್ಲ. ನನಗೇನು ಹುಚ್ಚು, ನಾಯಕತ್ವದ ಹುಚ್ಚು ಆಗಿ ಕಾಲೇಜ್ ಲೆವೆಲ್ ಆಗಿ ಮೇಲೆ ನನ್ನನ್ನು ರಾಜಕೀಯ ಹಿಡಿಯಿತು. ಹಾಗೆ ನನಗೆ ಯಾಕೆ ಹೇಳ್ತಾ ಇದ್ದಾರೆ, ಈ ಎಲ್ಲ ಮಾತುಗಳು ಕೆಲವು ಸತ್ಯ ಇದೆ, ಕೆಲವೊಂದು ಇದೆ. ಇದೆಲ್ಲ ಮನುಷ್ಯನ ಏನ್ ಮಾಡ್ತಿದ್ರೆ ತಲೆಗೆ ಒಪ್ಪಿಸ್ಬಿಡ್ತಾರೆ. ಇವರು ಹೇಳ್ತಾ ಇದ್ದಾರೆ, ಎತ್ತರಕ್ಕೇರಿದವನು ನಡೆದಾಗ ಅತ್ಯಂತ ನೋಡದಿದ್ದರೆ ಅವನು ಬೀಳುವನು. ತಲೆಗೆ ಏರಿದರೆ ಹೋಗಲಿದ್ರೆ ನಾವು ಮೇಲೆ ಆಕಾಶ ಇರ್ತದೆ. ಅಲ್ಲ, ನನ್ನ ಕಾಲುಗಳು ಆಕಾಶದಲ್ಲಿ ಇರುವುದಿಲ್ಲ. ಯಾರೆಷ್ಟು ಹೊಗಳಿದ್ರು ನನ್ನ ಕಾಲುಗಳು ಈ ಮಣ್ಣಿನಲ್ಲಿ, ಈ ಭೂಮಿಯಲ್ಲೇ ಇರ್ತದೆ. ನನ್ನ ಕಿವಿಗಳು ನಿಮ್ಮ ಧ್ವನಿಯನ್ನು ಕೇಳುತ್ತದೆ. ನಿಮ್ಮ ಧ್ವನಿಯನ್ನು ಕಿವಿಗಳು ಕೇಳ್ತದೆ. ನನ್ನ ಹೃದಯ ಇದೆಯಲ್ಲ, ಈ ಹೃದಯ ಈ ನಾಡಿನ ಜನರ ಅವರ ಜನರ ಬಡಿತವಾಗ್ತದೆ. ಇಷ್ಟು ಹೇಳುವಲ್ಲ. ಅಂದ್ರೆ ನಾನು ಅವ್ರು ಹೇಳಿದಾಗೆ ನಾನು ಹೋರಾಟದಿಂದ ಬಂದವ. ಹೋರಾಟ ರಾಜಕಾರಣ ಮಾಡಿದೆ, ಬೇಕಾದಷ್ಟು ಮಾಡಿದೆ ನಾನು. ಆಮೇಲೆ ಪಕ್ಷದ ರಾಜಕಾರಣ ಮಾಡಿದೆ. ಈಗ ನನಗೆ ಅಧಿಕಾರದ ರಾಜಕಾರಣ ಮಾಡುವಂತ ಅವಕಾಶ. ಅಧಿಕಾರ ರಾಜಕಾರಣ ಅಂದ್ರೆ ಜನರೊಟ್ಟಿಗೆ ಇರುವುದು. ಹೋರಾಟ ರಾಜಕಾರಣ ಅಂದ್ರೆ ವಿದ್ಯಾರ್ಥಿ ದಶೆಯಲ್ಲಿ ಬೇರೆ ರೀತಿಯಲ್ಲಿ ಅವರು ಹೇಳಿದ್ದಾರೆ. ನನ್ನ ಮೊಟ್ಟ ಮೊದಲ ಹೋರಾಟವೇ ದೋಸೆ ಇಡ್ಲಿಗೆಲ್ಲ 5 ಪೈಸೆ ಕಮ್ಮಿ ಮಾಡಿಸಿ. ಹೌದು, ಅಂದ್ರೆ 5 ಪೈಸೆ. ಅವಾಗ ಎಲ್ಲ ಬೆಲೆ ಗ್ಯಾಸ್ ಎಲ್ಲ ಬೆಲೆ ಇರುವಾಗ ನಾವು ಎಲ್ಲ ಮೀಟಿಂಗ್ ಕರೆದಾಗ ಸರ್ವಕಾಲ ವಿದ್ಯಾಸಂಘ ಅಧ್ಯಕ್ಷನಾಗಿದೆ. ಜಸ್ಟ್ ಹೇಳ್ತಾ ಇದ್ದೇನೆ ನಿಮಗೆ. ಹಾಗೆ ಸುರೇಶ್ ಶೆಟ್ಟಿ ನನ್ನ ಜೊತೆ, ಪಾಪ ಅವ್ರಿಲ್ಲ ಇವಾಗ, ಜೊತೆ ಬಹಳ ಜೊತೆ ಇದ್ದು ಕೆಲಸ ಮಾಡಿ. ಆವಾಗ 5 ಪೈಸೆ ಏರಿಸಿದ್ರು. ನಾನೆಲ್ಲ ಮೀಟಿಂಗ್ ಕರೆದು ಎಲ್ಲ ವಿದ್ಯಾರ್ಥಿ ನಾ ಕೇಳಿದೆ, ನೀವು ನಿಮ್ಮ ಕಾಲೇಜ್ ಹೇಳಬೇಕು, ಹೋಟೆಲ್ ಹೋಗ್ಬೇಕು, ತಿಂದು ಬರ್ಬೇಕು, ಹೋಟೆಲ್ ಹೋಗಿ ತಿಂದು ಬರ್ಬೇಕು, ಬೇರೆ ಏನ್ ಮಾಡ್ಬೇಡಿ. ಹಾಗೆ ಪ್ರಸಾದ್ ಹೋಟೆಲ್, ಆಮೇಲೆ ನಮ್ಮ ಪುನರುದ್ಧ ಹೋಟೆಲ್ ಇದೆ ಆ ಕಡೆದು, ಹರಿಪ್ರಸಾದ್, ಆಮೇಲೆ ಕೃಷ್ಣ ಭವನ್, ಮೋರಿ ವಿಲಾಸ, ತಾಜ್ ಮಹಲ್ ಹೋಟೆಲ್ ಎಲ್ಲ ಹೋಗಿ ತಿಂದು ಬರೋದು. ಮಾಡೋದೆಲ್ಲ ಹೋಟೆಲ್ ಮಾಲೀಕರು ನನ್ನ ಕಾಲೇಜಲ್ಲಿ ಬರ್ತಿದ್ರು. ಸರ್ ಹೊರ ಉಂಟಾಲೆ, ಸರ್ ಹೊರ ಉಂಟಾಲೆ, ಯಾರು ಉಂಟಾಲೆ DC ಅವರೇ. DC ಅವರು ದಾಸ್ ಅವರು ನನ್ನ ಸ್ನೇಹಿತರು, ದಾಸರು. ಅವ್ರು ಮೀಟಿಂಗ್ ಕರೆದು 5 ಪೈಸೆ ಕಡಿಮೆ ಮಾಡಿ. ಅದು ಮೊಟ್ಟ ಮೊದಲ ಅವತ್ತು ಫಸ್ಟ್, ಅವತ್ತು ಕೊನೆ. ಆಮೇಲೆ ಯಾವತ್ತು ಬೆಲೆ ಏರಿಕೆಗೆ ಹೋರಾಟ ನಡೆದಿಲ್ಲ ವಿದ್ಯಾರ್ಥಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರತಿಯೊಬ್ಬರನ್ನ ಗುರುತಿಸುವ ಕೆಲಸವನ್ನ ಪಕ್ಷ ಮಾಡ್ತಾ ಇದೆ. ಹೋರಾಟವನ್ನೇ ರಾಜಕೀಯವನ್ನಾಗಿರಿಸಿಕೊಂಡವರು ಪಿವಿ ಮೋಹನ್ ಅವರು. ಅವರು ರಾಷ್ಟ್ರಮಟ್ಟದಲ್ಲಿಯೂ ಅನೇಕ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂತ ಹೇಳಿದ್ರು. ಆಸಕ್ತಿ ಇಲ್ಲದೆ ನಮಗೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಕೆಲಸದಲ್ಲಿಯೂ ಆಸಕ್ತಿಯನ್ನು ಹೊಂದಿಕೊಂಡು ಅವರು ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವುದು. ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದು
ಪಕ್ಷದ ಕೆಲಸವನ್ನು ಮಾಡಿ ಒಬ್ಬರವರ ಚುನಾವಣೆ ಅಂತಲ್ಲ, ಅವರ ರಾಜಕೀಯ ಜೀವನ ಪ್ರಾರಂಭ ಆಗಿ ಇವತ್ತಿನವರೆಗೆ ಅನೇಕ ವಿಧಾನಸಭಾ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳು ನಡೆದಿವೆ. ಆ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಿ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದನ್ನು ಉಳಿಸಿಕೊಂಡು ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅವರನ್ನ ವಿ ಮೋಹನ್ ರವರನ್ನ ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯಲ್ಲಿ ಅವರು ಯಶಸ್ವಿಯಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ತಮ್ಮೆಲ್ಲರ ಸಹಕಾರ ಕೂಡ ಅವರಿಗೆ ಬೇಕು. ಕೇವಲ ಇನ್ನು MLC ಆಗಿದ್ದಾರೆ ಅಂತೇಳಿ ಅದು ಮಾರ್ಗ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ ಅರ್ಜಿ ತಗೊಂಡು ಹೋದ್ರೆ ಸಾಕಾಗೋದಿಲ್ಲ. ಅವರಿಗೆ ನಾವು ಬೆಂಬಲವನ್ನು ಕೂಡ ಕೊಡಬೇಕು. ಪಕ್ಷ ಕಟ್ಟುವಲ್ಲಿ ನಮ್ಮ ಬೆಂಬಲ ಅವರಿಗೆ ಇರಬೇಕಾದ್ದು ನಮ್ಮ ಮೂಲ ಕರ್ತವ್ಯ ಆಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಈ ವೇಳೆ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ, ಮಾಜಿ ಶಾಸಕ ಜೆಆರ್ ಲೋಬೋ, ವಿವಿಧ ನಿಗಮಗಳ ಅಧ್ಯಕ್ಷರಾದ ಮಮತಾ ಗಟ್ಟಿ, ಶಾಲೆಟ್ ಪಿಂಟೋ, ವಿಶ್ವಾಸ್ ಕುಮಾರ್ ದಾಸ್, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಪದ್ಮರಾಜ್ ಪೂಜಾರಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಪ್ಪಿ, ಲುಕ್ಮಾನ್, ಸುಭಾಷ್, ಡೆನ್ನಿಸ್, ನವಾಜ್, ಚಿತ್ತರಂಜನ್, ಜೋಕಿಂ, ದಿನೇಶ್, ಮನುರಾಜ್ ರಾಜೀವ್, ಜೇಬಾ ಸುಬೋಧ್ ಆಳ್ವಾ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.